ಎಸ್, ಇಂದಿನ ಬೆಳಗ್ಗೆ ಜಾವದಿಂದನೂ ಕೂಡ ಏನು ಒಂದು ಲಾರಿ ಮುಷ್ಕರ ಶುರುವಾಗಿರುವಂಥದ್ದು ರಾಜ್ಯಾದ್ಯಂತ. ಪ್ರಮುಖವಾಗಿ ನಾವು ಗಮನಿಸಬೇಕಾದ್ರೆ ಎಲ್ಲೋ ಒಂದು ಕಡೆ ಸರ್ಕಾರ ಇವರಿಗೆ ಭರವಸೆ ಕೊಟ್ಟಿದ್ರು, ಕೆಲವು ಬೇಡಿಕೆಗಳು ಈಡೇರಿಸಿ ಅಂತ. ಇವರು ಕೂಡ ಬೇಡಿಕೆ ಈಡೇರಿಸಿಲ್ಲ ಅಂದ್ಬಿಟ್ಟು ಇವತ್ತಿಂದ ಲಾರಿ ಮುಷ್ಕರ ಕರೆದಿರುವಂಥದ್ದು ನಾವು ನೋಡ್ತಾ ಇರ್ಬೋದು. ಈಗ ಏನು ಬೆಂಗಳೂರಿನ ನಂದಿನಿ ಲೇಔಟ್ನಲ್ಲಿ ಇರುವಂತಹ ಲಾರಿ ಸ್ಟ್ಯಾಂಡಲ್ಲಿ ಎಲ್ಲಾ ಗಾಡಿಗಳನ್ನು ಕೂಡ ನಿಲ್ಲಿಸಿ ಒಂದು ರೀತಿಯಲ್ಲಿ ಸ್ಟ್ಯಾಂಡ್ನಲ್ಲಿ ಒಂದು ರೀತಿಯಲ್ಲಿ ಡ್ರೈವರ್ಗಳು ಒಂದು ರೀತಿಯಲ್ಲಿ ಚಿಂತಾಗ್ರಹವಾಗಿ ಕೂತಿರುವಂತದ್ದು ಒಂದು ಕಡೆ. ಆದ್ರೆ ಮತ್ತೊಂದು ಕಡೆ ನಾವು ನೋಡ್ತಾ ಇರ್ಬೋದು ಹಲವು ಬೇಡಿಕೆಗಳು, ಅದರಲ್ಲೂ ಪ್ರಮುಖವಾಗಿ ಏನು ಡೀಸೆಲ್ ಬೆಲೆ ಹೆಚ್ಚಳ ಹಿನ್ನೆಲೆಯಲ್ಲಿ ಎಲ್ಲೋ ಒಂದು ಕಡೆ ಸರ್ಕಾರ ನಮ್ಮ ಮೇಲೆ ಗತಪ್ರಹಾರ ಮಾಡ್ತಾ ಇದೆ ಅಂತ ಕೂಡ ಈಗಾಗಲೇ ಲಾರಿ ಮಾಲಕರು ನಿನ್ನೆ ಸುದ್ದಿಗೋಷ್ಠಿಯಲ್ಲಿ ಹೇಳಿಕೆ ಕೊಡ್ತಿರುವಂತದ್ದು. ಯಾಕಂದ್ರೆ ಎಲ್ಲೋ ಒಂದ್ ಕಡೆ ಡೀಸೆಲ್ ಬೆಲೆ ಕೇಂದ್ರ ಸರ್ಕಾರ ₹2 ಜಾಸ್ತಿ ಮಾಡಿ, ರಾಜ್ಯ ಸರ್ಕಾರ ಕೂಡ ₹2 ಜಾಸ್ತಿ ಮಾಡಿದೆ. ಕಳೆದ 6 ತಿಂಗಳಲ್ಲಿ ಸುಮಾರು ₹7 ಡೀಸೆಲ್ ಬೆಲೆ ಜಾಸ್ತಿ ಆಗಿದೆ. ಇದರಿಂದ ನಮಗೆ ಹೊಡೆತ ಬಿದ್ದಿದೆ. ಎಲ್ಲೋ ಒಂದ್ ಕಡೆ ಏನೊಂದು ಗೂಡ್ಸ್ ವಾಹನಗಳು, ಈಗಾಗಲೇ ಕೆಲವು ಗೂಡ್ಸ್ ವಾಹನಗಳಿಗೆ ನಾವು ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಟ್ಯಾಕ್ಸ್ ಕಟ್ತಾ ಇದೀವಿ, FCPs ಕಟ್ತಾ ಇದೀವಿ. ಇವೆಲ್ಲನೂ ಕೂಡ ಹೆಚ್ಚಳ ಮಾಡಿರುವಂತದ್ದು ರಾಜ್ಯ ಸರ್ಕಾರ. ಈ ಹಿನ್ನೆಲೆಯಲ್ಲಿ ಎಲ್ಲೋ ಒಂದ್ ಕಡೆ ನಮ್ಮ ಬೇಡಿಕೆಗಳು ಈಡೇರುವವರು ಕೂಡ ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದ ಹೋರಾಟ ಮಾಡ್ತೀವಿ ಅಂತ ಕೂಡ ಎಚ್ಚರಿಕೆ ಕೊಟ್ಟು ಇವತ್ತಿಂದಲೂ ಕೂಡ ರಾಜ್ಯ ಸರ್ಕಾರಕ್ಕೆ ನೇರವಾಗಿ ಲಾರಿ ಸ್ಟ್ರೈಕ್ ಕರೆ ಕೊಟ್ಟಿರುವಂತದ್ದು. ಅಂದ್ರೆ ಈಗಾಗಲೇ ನಾವು ನೋಡ್ತಾ ಇರೋದು ಏನೊಂದು ನಂದಿನಿ ಲೇಔಟ್ನಲ್ಲಿ ಇರುವಂತಹ ಲಾರಿ ಸ್ಟ್ಯಾಂಡ್ ನಲ್ಲಿ ನೋಡ್ತಾ ಇರಬಹುದು ನಾವು. ಜಲ್ಲಿಕಲ್ಲು ಮುನ್ನ ಆಗಿರ್ಬೋದು ಅಥವಾ ಏನು JCB ಆಗಿರ್ಬೋದು, ಅಥವಾ ದೊಡ್ಡ ದೊಡ್ಡ ಲಾರಿಗಳು ಬೇರೆ ರಾಜ್ಯಗಳಿಂದ ಬರುವಂತಹ ಲಾರಿಗಳನ್ನು ಕೂಡ ಒಂದು ರೀತಿಯಲ್ಲಿ ಇಲ್ಲೇ ಸ್ಟಾಪ್ ಮಾಡಿರುವಂತದ್ದು. ಅಂದ್ರೆ ಇದೆಲ್ಲ ಒಂದ್ ಕಡೆ ನಿಜವಾಗ್ಲೂ ಕೂಡ ಏನೊಂದು ಲಾರಿ ಸ್ಟ್ರೈಕ್ ಇಂದ ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಎಫೆಕ್ಟ್ ಸಾರ್ವಜನಿಕರ ಮೇಲೆ ಆಗುತ್ತೆ. ಯಾಕಂದ್ರೆ ಲಾರಿ ಸ್ಟ್ರೈಕ್ ಹಿಂಗೆ 2-3 ದಿನ ಮುಂದುವರೆದ್ರೆ ದಿನನಿತ್ಯ ಬಳಕೆ ವಸ್ತುಗಳಾಗಿರ್ಬೋದು ಅಥವಾ ಏನು ದವಸ ಧಾನ್ಯಗಳಾಗಿರ್ಬೋದು ಎಲ್ಲನೂ ಕೂಡ ಒಂದು ರೀತಿಯಲ್ಲಿ ಏನು ಬೆಲೆ ಏರಿಕೆ ಆಗುತ್ತೆ. ಈಗಾಗಲೇ ಏನು ಪ್ರತಿಭಟನೆಗೆ ಲಾರಿ ಟ್ಯಾಂಕರ್ಗಳು, ಪೆಟ್ರೋಲ್ ಟ್ಯಾಂಕರ್, ಡೀಸೆಲ್ ಟ್ಯಾಂಕರ್, ಗ್ಯಾಸ್ ಟ್ಯಾಂಕರ್ಗಳು ಕೂಡ ಒಂದು ರೀತಿಯಲ್ಲಿ ಬೆಂಬಲ ಕೊಟ್ಟಿರುವಂತದ್ದು ಕಂಡು ಬರ್ತಾ ಇರುವಂತದ್ದು. ಆ ಹಿನ್ನೆಲೆಯಲ್ಲಿ ಎಲ್ಲ ಒಂದ್ ಕಡೆ ಇವೆಲ್ಲನೂ ಕೂಡ ಒಂದೇ ರೀತಿ ಈ ರೀತಿ ಆದ್ರೆ ನಮ್ಗೆ ನಿಜವಾಗ್ಲೂ ಕೂಡ ಒಂದು ರೀತಿಯಲ್ಲಿ ಸಾರ್ವಜನಿಕರಿಗೆ ಒಂದು ರೀತಿ ದೊಡ್ಡ ಮಟ್ಟದ ಎಫೆಕ್ಟ್ ಇರ್ಬೋದು. ಈಗಾಗಲೇ ನಾವು ನೋಡ್ತಾ ಇರ್ಬೋದು ಇಲ್ಲಿ ಲಾರಿ ಸ್ಟ್ಯಾಂಡ್ ಅಲ್ಲಿ ಕೆಲವರು ಮುಖಂಡರು ಕೂಡ ಇಲ್ಲೇ ಇದ್ದಾರೆ. ಅವ್ರನ್ನೇ ಕೇಳೋಣ. ಸರ್ ನಮಸ್ಕಾರ, ಇವತ್ತಿಂದ ಲಾರಿ ಸ್ಟ್ರೈಕ್ ನೀವು ಕೂಡ ಬೆಂಬಲ ಕೊಟ್ಟಿದ್ದೀರಾ ಸರ್? ಲಾರಿ ಸ್ಟ್ಯಾಂಡ್ ಬೆಂಬಲ ಕೊಡ್ತಾ ಇದೀವಿ. ಇವಾಗ ಏನು GR ಷಣ್ಮುಗಪ್ಪನವರು ಇವತ್ತೇನು ಇದನ್ನ ಸ್ಟ್ರೈಕ್ ನಂಬಿಕೊಂಡಿದ್ದಾರೆ. ಅವರು ಸ್ವಲ್ಪ ಜನ ಇದರಲ್ಲಿ ಸ್ವಲ್ಪ ಜನ ಕೊಡಲ್ಲ ಅಂತ ಇದ್ದಾರೆ, ಸ್ವಲ್ಪ ಜನ ಕೊಡ್ತೀವಿ ಅಂತ ಇದ್ದಾರೆ. GR ಷಣ್ಮುಗಪ್ಪನವರು ಬೇರೆ ಬೇರೆ ಸಂಘಟನೆ ಇವತ್ತು ಕೊಟ್ಟಿದೆ. ಮುಂದೆ ನೋಡೋಣ ಏನಾಗುತ್ತೆ ಅಂತ. ಪ್ರಮುಖವಾಗಿ ರಾಜ್ಯ ಸರ್ಕಾರ ₹2 ಜಾಸ್ತಿ ಮಾಡಿದೆ, ಡೀಸೆಲ್ ಕೇಂದ್ರ ಸರ್ಕಾರ ₹2 ಮಾಡಿದೆ. ಇದರಿಂದ ನಿಮ್ಗೆ ಎಷ್ಟು ಎಫೆಕ್ಟ್ ಆಗುತ್ತೆ ಸರ್? ತುಂಬಾ ಎಫೆಕ್ಟ್ ಆಗ್ತಾ ಇದೆ. ಇದನ್ನ ಕಡಾಖಂಡಿತವಾಗಿ ಸರ್ಕಾರ ಇಳಿಸ್ಕೊಡ್ಬೇಕು. ಇದರಿಂದ ಆಮೇಲೆ ಬೇರೆ ಬೇರೆ ಸಮಸ್ಯೆಗಳಿದೆ. FC ಆಗಲಿ ಅದು ರೈಸ್ ಆಗಿದೆ, ಟೋಲ್ ದರ ಜಾಸ್ತಿ ಆಗಿದೆ. ಇದೆಲ್ಲ ನಮಗೆ ಕಮ್ಮಿ ಮಾಡಿಕೊಡ್ಬೇಕು ಅಂತ ಸರ್ಕಾರದಲ್ಲಿ ಕೇಳ್ಕೊತಾ ಇದ್ದಾರೆ. ಈ ಚೆಕ್ ಪೋಸ್ಟ್ ಅಲ್ಲೂ ಕೂಡ ಕಿರುಕುಳ ಜಾಸ್ತಿ ಆಗಿದೆ ಅಂತ. RTO ಚೆಕ್ ಪೋಸ್ಟ್ ಆಗಿರಲಿ, ಬೇರೆ ಬಾರ್ಡರ್ ಚೆಕ್ ಪೋಸ್ಟ್ ಎಲ್ಲ ತುಂಬಾ ಕಿರುಕುಳ ಇದೆ. ಅದೆಲ್ಲ ಸ್ವಲ್ಪ ಪರಿಗಣನೆ ತಗೊಂಡು ಇದನ್ನೆಲ್ಲ ಸರ್ಕಾರ ಜೊತೆ ಷಣ್ಮುಗಪ್ಪನವ್ರು ಮಾತಾಡಿ ಇವತ್ತು ಕಮ್ಮಿ ಮಾಡಿಕೊಡ್ಬೇಕು ಅಂತ ಕೇಳ್ಕೊತಾ ಇದ್ದೀವಿ ಸರ್. ಇದಿಷ್ಟು ಇಲ್ಲಿನ ಏನೋ ಒಂದು ಮುಖಂಡರ ಮಾತು. ರಾಜ್ಯ ಸರ್ಕಾರ ಕೂಡಲೇ ಇದಕ್ಕೆ ಎಚ್ಚೆತ್ತುಕೊಂಡು ಒಂದು ರೀತಿಯಲ್ಲಿ ಕ್ರಮ ಕೈಗೊಳ್ಳಬೇಕು, ಇಲ್ಲಾಂದ್ರೆ ಈ ಪ್ರತಿಭಟನೆ ಹಾಗೆ ಮುಂದುವರೆಯುತ್ತೆ ಅಂತ ಕೂಡ ಹೇಳಿಕೆ ಕೊಟ್ಟಿರುವುದು. ಕ್ಯಾಮರಾ ಪರ್ಸನ್ ವಿಶ್ವನಾಥ್ ಜೊತೆ ಮಹೇಶ್, ಅಶ್ವಯುಗ ನ್ಯೂಸ್, ಬೆಂಗಳೂರು.